ತಾಯಿನೇ ತಾಯಿ ಹೆಂಗ್ ತೋರ್ತಾಳೋ ದಾರಿ ಬಿಡಿ 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 ಬಿಡಿ. ಸ್ನೇಹಿತರೆ, ಇವತ್ತು ನಮ್ಮೂರ ಹತ್ರ ಇರುವಂತ ಒಂದು ಕಾಡಿಗೆ ಬಂದೀನಿ. ಇವ್ರದ್ದು ಕಾಡಲ್ಲಿ ಇರೋದ್ ಮನೆ. ಅಣ್ಣ ಹಂಗೆ ಸಿಕ್ಕಿದ್ರು. ಅಂದ್ರೆ ಮಾರ್ನಿಂಗ್ ನೇಚರ್ದು ವಿಡಿಯೋ ತೆಗೆಯೋಣ, ಮತ್ತೆ ನೇಚರ್ ಯಾವ ತರ ಇರುತ್ತೆ, ಸೂರ್ಯ ಹೆಂಗ್ ಉದಯ ಆಗುತ್ತೆ ಅದೆಲ್ಲ ಆ ತರ ತೆಗೆಯೋಣ ಅಂತ ಬಂದೆ. ಅಣ್ಣ ಊರಿಂದ ಬರ್ತಾ ಇದ್ರು, ತಮಿಳ್ನಾಡಿಗೆ ಹೋಗಿದ್ರಂತೆ. ಸೊ ಹಂಗೆ ಸಿಕ್ಕಿದ್ರು. ಸೊ ಸಿಕ್ಕಿದಾಗ ಅವ್ರ ಬಗ್ಗೆ ಮಾತಾಡ್ತಾ ಬಂದಾಗ ಈ ತರ ಎಲ್ಲ ನಾವ್ ಇಲ್ಲೇ ಇರೋದು, ಹೊರಗಡೆ ಇರೋದು, ಕಾಡಲ್ಲೇ ಇರೋದು, ಕಾಡಲ್ಲೇ ಸುಮಾರು ವರ್ಷದಿಂದ ಬದುಕ್ತಾ ಇರೋದು, ಇಲ್ಲೇ ಮನೆ ಇರೋದು ಅಂತೆಲ್ಲ ಹೇಳಿದ್ರು. ಆ ಮನೆ ಎಲ್ಲ ತೋರಿಸ್ತೀನಿ ಆಮೇಲೆ, ಮತ್ತೆ ಅವ್ರ ಬಗ್ಗೆ ಎಲ್ಲ ಕೇಳ್ತೀನಿ ಇವಾಗ. ನಮಸ್ತೆ. ಇಲ್ಲಿ ಎಷ್ಟು ವರ್ಷದಿಂದ ಇರೋದು, ಮತ್ತೆ ನಿಮ್ ಬಗ್ಗೆ ಹೇಳೋದ್ರ? ಅಂದ್ರೆ 58 ವರ್ಷದಿಂದ ಇಲ್ಲ ಇರೋದು. ಬಂದಿದ್ದು ಮದ್ರಾತಿಯಲ್ಲೇ ಬಾಳ್ದ್ರು ಅವ್ರು, ಇವ್ರ ತಂದೆ. ಅಲ್ಲಿಂದ ಬಂದು ಇಲ್ಲಿ ಮಾಡ್ಕೊಂಡು ಜಮೀನ್ ಮಾಡ್ಕೊಂಡು ಚಾನಲ್ 63 ಚಾನಲ್ ನೀರ್ ಬಿಟ್ರು. ಅಲ್ಲಿಂದ ಮಾಡ್ಕೊಂಡ್ರು. ಅಕ್ಕನ ಮಗಳದ್ದು, ಅಕ್ಕನ ಅವ್ರು ಕೊಟ್ಟ ಗುರೂಜಿಗೆ ಕೊಟ್ಟ ಸಮಾಧಿ ಐತಲ್ಲ, ಗುರೂಜಿ ಕೊಟ್ಟೆ. ಅಕ್ಕನ ಮಗಳ ಮದುವೆ ಮಾಡ್ಕೊಂಡ್ರು. ನೀನ್ ಇಲ್ಲೇ ಇರಪ್ಪ ಅಂತ ನನ್ಗೆ ಹೇಳಿದ್ರು. ಎಲ್ಲಿ ಹೋಗ್ಬೇಡ, ಮಕ್ಕಳೆಲ್ಲ ಸೇರಿಲ್ಲ, ನಮ್ಮ ವೈಫು ಆಯ್ತಾ. ಈ ತರ ಮಾಡ್ಕೊಂಡು ಇದ್ದೀವಿ. ಲಾಸ್ಟ್ ಮಗಳು, ಸಣ್ಣವಳು ಮಗಳ ಹೆಸರು ಗಗನ ಅಂತ. ಹಿಂಗೈತೆ. ಹಿಂಗ್ ಮಾಡ್ಕೊಂಡು ಇಲ್ಲೇ ತೋಟ ಗಿಡ ನೋಡ್ಕೊಂಡು ನಾವು ಆರಾಮಾಗಿದ್ವಿ. ಅಲ್ಲಣ್ಣ, ಇಲ್ಲಿ ಇದೆ ಕಾಡು ಒಳಗಡೆ ಯಾಕೆ ಮನೆ ಮಾಡ್ಬೇಕು ಅಂತ? ಹೊರಗಡೆ ತುಂಬಾ ಮನೆ ಇದೆಯಲ್ಲ. ಅವ್ರು ಗುರೂಜಿ ಹೇಳಿದ್ರು, ಎಲ್ಲಿ ಹೋಗ್ಬೇಡ, ದೇವಸ್ಥಾನ ಇರ್ಬೇಕ್ರೆ, ಅವ್ರು ಸಾಯ್ಬೇಕಾರೆ ತಲೆ ಮೇಲೆ ಆಶೀರ್ವಾದ ಕೊಟ್ಟಿ ಆ ತಾಯಿಯ ನಿನಗೆ ತೋರ್ಸ್ಕೊಟ್ರು. ತಾಯಿ ಅಂದ್ರೆ ಚೌಡೇಶ್ವರಿ ಇಲ್ಲಿ ಇದೆಯಲ್ಲ ದೇವಸ್ಥಾನ, ಅದ್ರ ಬಗ್ಗೆ ಹೇಳ್ತೀನಿ. ಕಾಳಿಕಾದೇವಿ. ಕಾಳಿಕಾದೇವಿ. ಅಂದ್ರೆ ಇವ್ರನ್ನ ಮದ್ವೆ ಆದಾಗಿಂದ ಇಲ್ಲಿರೋದ, ನೀವು ಮುಂಚೆಯಿಂದ ಇರೋದ? ನೀವು ನೀವು ಹುಟ್ಟಿ ಬೆಳೆದಿದ್ದೆಲ್ಲ ಇಲ್ಲ? ಎಲ್ಲ ಪೂರ್ತಿ ಇದೆ ಮನೆ, ಅದೇ ಮನೆ. 8 ಮಕ್ಕಳು, ದೇವಸ್ಥಾನ ಮನೆ. ಈಗ ಸಪರೇಟ್ ಮಾಡ್ಕೊಂಡಿದ್ವಿ. ಈಗೆಲ್ಲ ಅವ್ರವ್ರು ಸಪರೇಟ್. ದೇವ್ರು ನೀವ್ ಕೇಳಿದಾಗ ಇಲ್ಲೇ ಇರ್ಬೇಕು ಅಂತ ಬಂತು, ಹಂಗಾಗಿ ಇಲ್ಲೇ ಇದ್ದೀರಾ. ಹೊರಗಡೆ ಅದಕ್ಕೆ ಹೊರಗಡೆ ಎಲ್ಲೂ ಮನೆ ಮಾಡಿಲ್ಲ, ಕಾಡು ಹೊರಗಡೆನೆ ಇದ್ದೀರಾ. ದೇವಸ್ಥಾನ ನೋಡ್ಕೊಂಡು ಇಲ್ಲೇ ಇರ್ರಿ ಅಂತ ಅವ್ರ ತಂದೆ ಭಾಷೆ ಕೊಟ್ಟಿದ್ರಲ್ಲ. ಅಲ್ಲಣ್ಣ, ಇಷ್ಟು ವರ್ಷ ಇಲ್ಲಿ ಇದ್ದೀರಲ್ಲ, ಚಿರತೆ ನೋಡಿದೀರ ಅಂತೀರ? ಅಂದ್ರೆ ಹುಳಿ ನೋಡಿದೀನಿ, ನಾನೇ ನೋಡಿದೀನಿ. ಹಂದಿಗಳು ಇದಾವೆ ನೋಡಿ. ಎಷ್ಟೋ ನಾಯಿ ಕಟ್ಟೆ ಮೇಲೆ ಎತ್ಕೊಂಡು ಹೋಗ್ಬಿಡೋದು. ಅದೇ ನಾವು ಅವಾಗ್ಲೇ ನೋಡಿದ್ವಿ. ಮೇಕೆ ಇಲ್ಲಿ ಕತ್ತತ್ರನೇ ಹಾಕ್ಬಿಟ್ಟಿದೆ, ಸಾಯಿಸ್ಬಿಟ್ಟಿದೆ. ಇನ್ನೊಂದು ಸಣ್ಣ ಮರಿನ ತಗೊಂಡೋಗಿದೆ ಅಂತ ಹೇಳಿದ್ರೆ, ಸಣ್ಣ ಮರಿನ ತಗೊಂಡೋಗಿ ನಾನು ಮತ್ತೆ ಇವ್ರು ಹೋಗಿದ್ವಿ. ಹೆಜ್ಜೆ ಗುರುತನೆಲ್ಲ ನೋಡಿದ್ವಿ. ಅಂದ್ರೆ 2 ಬಂದಿದೆ, ಒಂದು ಸಣ್ಣ ಚಿರತೆ, ಇನ್ನೊಂದು ದೊಡ್ಡ ಚಿರತೆ. ಒಟ್ಟು ಅದಕ್ಕೆ ಒಂದಿನ ಎತ್ಕೊಂಡು ಹೋಗಿದೆ, ಮರಿನ ಎತ್ಕೊಂಡು ಹೋಗಿದೆ. ಇನ್ನೊಂದು ಬಂದ್ಬಿಟ್ಟು ಇಲ್ಲೇ ಬಿಟ್ಟೋಗಿದೆ, ಎತ್ಕೊಂಡು ಹೋಗಕ್ಕಾಗ್ತದೆ. ಓ, ಕಟ್ಟಿರೋದ ಇದು? ಮನೆ ಮುಂದೆ ತಾಯಿ ಮನೆ ಮುಂದೆ ಕಟ್ಟಿದ್ವಾ, ಮರಿ ಬಿಟ್ಟಿದ್ದು, ಮರಿ ಎತ್ಕೊಂಡು ಹೋಗ್ಬಿಟ್ಟಿದೆ. ಆಡನ್ನ ಕಚ್ಚಿ ಬಿಟ್ಬಿಟ್ಟಿದೆ. ಬೆಳಗ್ಗೆ ಅಂದ್ರೆ ಹಗ್ಗ ಕಟ್ಟಿದ್ರಲ್ಲ, ಅದಕ್ಕೆ ಅದು ಎಳ್ಕೊಂಡು ಹೋಗಕ್ಕಾಗಿಲ್ಲ, ಇಲ್ಲಾಂದ್ರೆ ಎತ್ಕೊಂಡು ಹೋಗಿರೋದು. ಸಿಕ್ತಿರ್ಲಿಲ್ಲ ನಮಗೆ. ಈಗ ಒಂದ್ 5-6 ವರ್ಷದ್ದು ಬಂದಿ ಈ ಕಡೆ. ಮತ್ತೆ ನಿನ್ನೆ ರಾತ್ರಿ ಬಂದಿದ್ದೆ. ಬಹಳ ದಿವಸ ಆಗಿತ್ತು ಈ ಕಡೆ ಬಂದಿರ್ಲಿಲ್ಲ. ನಾನು ಇವತ್ತೇ ಬಂದಿದ್ದೀನಿ ನೋಡಿ. ಇವ್ರಿಬ್ರೆ ಹೋಗೋದು ಆಡಿಗೆ, ಶಾಲೆ ಬಿಟ್ಬಿಟ್ಲು. ಹೌದಾ? ಸಾರೆ ಬಿಟ್ಟು ಎಷ್ಟನೇ ಕ್ಲಾಸ್ ವರ್ಗು ಓದಿದ್ರಿ ನೀವು? 10th. ಅಲ್ಲ, ಓದ್ಬೋದಿತ್ತಲ್ಲ ಇನ್ನೂ ಚೆನ್ನಾಗಿ. ಅವ್ರ ಅಜ್ಜಿ ನಿಲ್ಸ್ಬಿಟ್ರ? ಅಲ್ಲ, ನಿಮ್ಗೆ ಇಂಟ್ರೆಸ್ಟ್ ಇಲ್ವಾ ಅಥವಾ ಸಾಕು ಅಂತ? ಅವರಿಗೂ ಒಂದ್ ಸ್ವಲ್ಪ ಇಲ್ವಾ? ಸರಿ. ಸಣ್ಣ ತಮ್ಮ ಮಾತ್ರ ಓದ್ತಾನೆ, ಕರ್ಕೊಂಡು ಹೋದ್ಲಲ್ಲ ಶಾಲೆಗೆ. ಆಡ್ಸ್ ಹಾಕಿದ್ದೀರಾ? ಆಡ್ ಎಷ್ಟಿದಾವೆ? ಆಡು ಒಂದ್ 20 ಇದಾವೆ. 20 ಆಡಿದಾವೆ. ಅಂದ್ರೆ ಆಡೇ ಜೀವನ. ಅದ್ ಬಿಟ್ರೆ ಇಲ್ಲಿ ಜಮೀನ್ ಕೆಲಸ ಅದು ಇದು ಮಾಡ್ತೀರಾ? ಮಾಡ್ಕೊಂತೀವಿ. ಬಾಳೆ ಹಾಕಿದ್ದೀರಾ? ಅವೆಲ್ಲ ನೋಡ್ದೆ, ಇವ್ರು ಬಾಳೆ ತೋರಿಸಿದ್ರು. ಬಾಳೆ ಹಾಕಿದ್ವಿ, 4 ಎಕರೆ ಬಾಳೆ ಹಾಕಿದ್ವಿ. ಇವ್ರದ್ದು ಒಂದು 2.5 ಎಕರೆ ಸ್ವಲ್ಪ ಇದೆ. ಅಡಿಕೆ ಈಗ ಫಸಲು ಬರ್ತಾ ಇದಾವೆ. ಒಟ್ಟ ಈ ಕಾಡ್ ಲೈಫ್ ನಿಮ್ಗೆ ಇಷ್ಟ ಆಗ್ಬಿಟ್ಟಿದೆ, ಹೊರಗಡೆ ಬರಕ್ ಇಷ್ಟ ಇಲ್ಲ? ಅಂದ್ರೆ ಇಲ್ಲೇ ಹುಟ್ಟಿ ಬೆಳೆದಿದ್ದು ಎಲ್ಲ ಇಲ್ಲೇ, ಇಲ್ಲಿಂದ ಬಿಟ್ಬಿಟ್ಟು ಹೊರಗಡೆ ಹೋಗಕ್ಕೆ ಒಂಥರ ಮನ್ಸಿಲ್ಲ ನಿಮ್ಗೆ? ಆ ಕಡೆ ಎಲ್ಲ ಹೋಗಕ್ ಮನ್ಸಿಲ್ಲ. ಅವಳ ಜೋಡಿ ಹುಟ್ಟಿದ್ದು, ಅಣ್ಣ ತಿರ್ಕೊಂಬಿಟ್ಟ ಕರೆಂಟ್ ಅಲ್ಲಿ. ಎಲ್ಲಿ ಪಂಚಾಚೇರಿ ಜಮೀನ್ ಐತಲ್ಲ, ಇವ್ ಸಾಕಿದ್ ಮಗ ಸಾಕಿದ್ರು ಇವ್ರಪ್ಪ. ನೀರ್ ಗಡ್ಡಿ ಹೊಡೆದು ದನ ಹೊಡ್ಕೊಂಡು ಬಂದ್ರೆ ಮುಟ್ಬಿಟ್ಟ. ಅವಾಗ ಟಚ್ ಆಗಿ ಕರೆಂಟ್ ಶಾಕ್ ಹೊಡೆದ. ಎಲ್ಲ ಹಂಗೆ ಬಿದ್ದು ಕಾರ್ ಜೊತೆ ಹುಟ್ಟವನು. ಹೌದಾ? ತಮ್ಮನ ಅಣ್ಣನ? ತಮ್ಮ. ಇದೇ ದೊಡ್ಡದು ಅವಳೇ ಜೋಡಿ ಹುಟ್ಟಿದ್ದು ಇವ್ರು ಫಸ್ಟ್. ಅವರು ಹಿಂಗೆಲ್ಲ ಆಗಿತ್ತಪ್ಪ. ಈಗ ನಮಗೆ ಗೊತ್ತಾದಾಗಿಂದ, ತಿಳುವಳಿಕೆ ಆದಾಗಿಂದ, ಈಗ ಒಂದು 50 ವರ್ಷದಿಂದ ನಾವು ಇದೇ ಕೆಲಸ ಮಾಡ್ಕೊಂಡು ಇದೇ ಜೀವನ ಮಾಡ್ಕೊಂಡು ಇದೀವಿ. ಆಡ್ಸ್ ಹಾಕೋದು, ಅದ್ ಬಿಟ್ರೆ ದನ ಕರ ಸಾಕೋದು, ಮಾಡ್ಕೊಂಡು ತೋಟದಲ್ಲಿ ಕಳೆ ಗಿಳೆ ತಕೊಂಡಿ ಮಾಡ್ಕೊಂಡು ಇದೇ ಕೆಲ್ಸಾನೇ ಮಾಡ್ಕೊಂತ ಇರೋದು ನಮ್ ಜೀವನ ಇದು. ಅವ್ರು ಮಾತೆ ಕೊಟ್ಟು ಹೋದ್ರು, ಇಲ್ಲಿ ಈ ಅಮ್ಮನ್ ಬಿಟ್ಬಿಟ್ರೆ ನಿಮಗೆ ಜೀವನ ಏನಿಲ್ಲ. ಗುರೂಜಿ ಹೇಳಿದಂಗೆ ಜೀವ ಬಿಡ್ಬೇಕಾರೆ ಹಾಸ್ಪಿಟ್ಲಾಗೆ. ಬಂಧು ಬಳಗ ಯಾರನ್ನೂ ತೋರ್ಸಿಲ್ಲ.
ತಾಯಿನೇ ತಾಯಿ ಹೆಂಗ್ ತಳದಾರಿ ಅಲ್ಬೇಡಿ ಬಿಡಿ 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 ಅಂತ ಹೇಳಿದ್ರ ಅದೇ ನಂಬಿಕೆ ನಮಗೆ, ಬೇರೆ ಏನಿಲ್ಲ. ಇರ್ಲಿ ತಮ್ಮ, ಎಲ್ಲರಿಗೂ ಕಷ್ಟ ಇರುತ್ತೆ. ಬಟ್ ನೀವು ಇಲ್ಲಿ ಖುಷಿಯಾಗಿದ್ದೀರಲ್ಲ, ಅದೇ ಇಂಪಾರ್ಟೆಂಟ್. ಅಂದ್ರೆ ದುಡ್ಡು ಏನೇ ಎಷ್ಟೇ ಯಾರ ಹತ್ರ ಎಷ್ಟಾದ್ರೂ ಇರ್ಬೋದು, ಆದ್ರೆ ನೀವು ಖುಷಿಯಾಗಿರೋದು ಇಂಪಾರ್ಟೆಂಟ್. ಬರಲ್ಲ ಇದ್ದವರಿಗೆ ಅನುಕೂಲ ಇಲ್ವಾ ಅಲ್ವಾ? ಎಲ್ಲರೂ ಒಂದ್ ದಿವಸ ಹೋಗೋದೆ, ಬಟ್ ನಿಮ್ ಜೊತೆಗಿದ್ದವ್ರಂಗ ಆದಾಗ ನೋವಾಗುತ್ತೆ. ಇದ್ದರು ಹೋಗ್ತಾರೆ. ನಾವು ಬಂದ್ರೆ 4 ಜನಕ್ಕೆ ಊಟ ಹಾಕ್ತೀವಿ. ಯಾರು ಬಂದ್ರು ದೇವಸ್ಥಾನಕ್ಕೆ ಬಂದವ್ರಿಗೆ ಯಾರು ವಾಪಸ್ ಕಳ್ಸಲ್ಲ, ಊಟ ಹಾಕಿ ಕಳ್ಸೋದು. ಎಲ್ಲಿಂದ ಬರ್ತಾರೆ ಪೂಜೆ ಮಾಡಿ ಕಳ್ಸಿ ಊಟ ಹಾಕಿ ಕಳ್ಸೋದು. ಅನ್ನದಾನಿಗೆ ಮಾತಾಡ ತೊಂದ್ರೆ ಇಲ್ಲ. ಎಷ್ಟೇ ಕಷ್ಟ ಆದ್ರೂ ಅವ್ರು ತಂದೆ ಹೆಂಗ್ ಮಾಡ್ಕೊಂಡಿದ್ರು ಹಂಗೇನು ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗ ಇದ್ರ ಬಗ್ಗೆ ಕೇಳೋದ್ರೆ ಅಣ್ಣ, ಅಂದ್ರೆ ಚಿರತೆ ಎಲ್ಲ ನೋಡಿದಿರಿ ಅಂತ ಅಂದ್ರೆ ಇಲ್ಲಿ ಮರಿ ಹಾಕೋದಾಗ್ಲಿ, ಆ ಚಿರತೆಗಳದು ಎಲ್ಲಿ ಯಾವ ತರ ಇರುತ್ತೆ ಅಂತ ಗೊತ್ತಾ? ಚಿರತೆ ನೋಡಿ ನೀವು ಕಲರ್ ಅದು ಸ್ವಲ್ಪ ಈ ತರ ಮಾಡ್ಕೊಳತ್ತೆ. ಅದು ಆ ಜಿಂಕೆ ತರನೇ ಕಲರ್. ಅದು ಕತ್ತೆಗರ್ಭ ಒಂದೈತೆ, ಅದು ತಲೆ ದಪ್ಪ. ಅದು ನಾಯಿ ಹಿಡಿಯೋದು, ನಾಯಿನೇ ಹಿಡಿಯೋದು ಕತ್ತೆಗರ್ಭ. ನೋಡಿರ್ಬೇಕು ನೀನು ಕತ್ತೆಗರ್ಭ. ಹಾ, ಕತ್ತೆಗರ್ಭ. ಇದು ಚಿರತೆ ಜಂಪು ಇದ್ದಂಗಿರುತ್ತೆ. ಹುಲಿ ಸಿಂಹ ಇಲ್ಲಿ ಅಲ್ಲ, ಚಿರತೆ ಗೊತ್ತು ಬಿಡಿ, ಚಿರತೆ ಡೈರೆಕ್ಟ್ ಆಗೂ ನೋಡಿದೀನಲ್ಲ, ಕತ್ತೆಗರ್ಭ ನೋಡಿಲ್ಲ. ಫಾರೆಸ್ಟ್ ಆಗಿಲ್ಲ, MPM ಆಗಿಲ್ವಲ್ಲ, ಅವಾಗ ಫಾರೆಸ್ಟ್ ಕಾಡು ಎಲ್ಲ ಬೇರೆ ಕಾಡೆ, ನೀಲಗಿರಿ ಪ್ಲಾಟ್ ಆಗಿಲ್ಲ. ಅವಾಗ ನಾನು ನೋಡಿದೀನಿ ಹುಲಿ ನೋಡಿದೀನಿ, ಚಿರತೆ ನೋಡಿದೀನಿ. ತೊಟ್ಟೆಲ್ಲಿ ಬಂದು ನೀರ್ ಕೊಟ್ಟು ಹೋಗಿದೆ, ತೊಟ್ಟೆಲ್ಲಿ. ಇವಾಗ ಅಂದ್ರೆ ಹುಲಿ ಕಡಿಮೆ ಆಗಿದೆ, ಹುಲಿ ಚಿರತೆ ಹುಲಿ ಸಿಂಹ ಕಡಿಮೆ, ಚಿರತೆ ಮಾತ್ರ ಐತೆ. ಹೋಗ್ತಾ ಇರ್ತಿದೆ 3 ತಿಂಗಳಿಗೆ. ಅಲ್ಲ, ಬಹಳ ಹುಷಾರಾಗಿರ್ಬೇಕಲ್ಲ ನೀವು. ಇಲ್ಲಿ ಒಂಟಿ ಮನೆ ಇರೋದು, ಅಕಸ್ಮಾತ್ ಏನಾದ್ರು ಮಕ್ಳುಗಳೆಲ್ಲ ಅಲ್ಲ ಹೊರಗಡೆ ಏನಾದ್ರು ಮಲ್ಕೊಂಡಿದ್ರೆ ಮಿಸ್ ಆಗಿ ಬಂದ್ ಬಾಯ್ ಹಾಕ್ಬಿಟ್ರಿ ಏನ್ ಕತೆ? ನೋಡು, ಒಂದ್ ದಿವಸ 2-3 ದಿವಸ ಇದ್ದಿಲ್ದೆ ಬಿಟ್ಬಿಟ್ಟು ನಾನ್ ನಾಯಿ ಬಗಲ್ದ್ರೆ ಬ್ಯಾಟ್ರಿ ಬಿಟ್ಕೊಂಡು ಬೆಂಕಿ ಹಾಕೊಂಡು ಮನ್ಗೋದ್. ನಾನು ಏನ್ ಮಾಡಲ್ಲ, ಬೆಂಕಿ ಹಾಕ್ರೆ ಸಾಕು. ನಾಯಿ ಕೂಗುದ್, ನಾಯಿ ಬಾರಿ ಹುಷಾರದ ಕರೆ ನಾಯಿ ಹಂಗ ಮಾಡ್ತಾವೆ. ಡ್ಯೂಟಿ ಪಾಪ ಆಡಿಗೆ ಹೋಗ್ತಾವಲ್ಲ, ಸುಸ್ತಾಗಿ ಮನ್ಗ್ಬಿಟ್ಟಿದಾರೆ. ಇಬ್ಬರೇ ಹೋಗೋದು, ಏನ್ ಮಾಡ್ತೀಯಾ ಹಂಗ ಬಿಟ್ಬಿಟ್ಟು. ಗಬ್ಬ ಆಗಿತ್ತು, ಅದು ಕುಯ್ಯಂಗಿಲ್ಲ, ಮಣ್ಣು ಮಾಡ್ಬಿಡ್ತೀನಿ. ಹೌದು, ಯಾಕಂದ್ರೆ ಮಣ್ಣು ಮಾಡ್ಬಿಡ್ತೀನಿ ಪಾಪ. ಅದು ಮೊಟ್ಟೆಲ್ಲಿ ಐತೆ, ಪಾಪ ತೊಟ್ಬಿಡುತ್ತೆ. 10 ರೂಪಾಯಿಗೆ ನಮಗೆ ಕಷ್ಟ ಅನ್ಕೊಂಡು ಏನೋ ಒಂದ್ ಜೀವನ ಮಾಡ್ಕೊಂಡ್ರೆ ಸಾಕಂಡ್ರೆ, ಏನೋ ಮಾಡ್ಕೊಂಡು ನಮ್ ಖರ್ಚಿಗೆ ಇಟ್ಕೊಳ್ಳೋಣ ಮಾಡ್ಕೊಳ್ಳೋಣ. ಅರಿಕೆರು ಬೇರೆ ಬಿಟ್ಟಿದ್ದಾರೆ, ಅರಿಕೆರು ಅಲ್ಲೆಲ್ಲರೂ ಅದೊಂದ್ ಸ್ವಲ್ಪ ಅರಿಕೆರು ಬಿಟ್ಟಿದ್ರೆ. ನಮ್ದು ಒಂದ್ ಅರ್ಧ ಆಡ್ ಐತೆ, ಒಂದ್ 25 ಆಡ್ ಐತೆ. ಅರಿಕೆರು ಬಿಟ್ಟಿದ್ದಾರೆ ದೇವಸ್ಥಾನಕ್ಕೆ, ಪಟ್ಲೆ ಮಾಡ್ಕೊಂಡು ಹೋಗಕ್ಕೆ ಬಿಟ್ಟಿದ್ದಾರೆ. ಅದಕ್ಕೆ ಕಾಯ್ತಾ ಇದ್ದಾರೆ. ಇನ್ಮೇಲೆ ಹುಷಾರಾಗಿರ್ಬೇಕಾಗುತ್ತೆ. ಅಂದ್ರೆ ಚಿರತೆ ಅವಾಗೆಲ್ಲ ಬರುತ್ತೆ. ನೀವು ಒಂದ್ ಶೆಡ್ ಮಾಡ್ಕೊಂಡ್ಬಿಟ್ಟು, ಶೆಡ್ ಇದೆ ಅಂತ ಹೇಳಿದ್ರೆ ಶೆಡ್ ಅಲ್ಲೇ ನೀವು ಕಟ್ಬಿಟ್ಟಿದ್ರೆ ಇವತ್ತು ಈ ತರ ಆಗ್ತಿರಲಿಲ್ಲ. ಅದಕ್ಕೆ ನೋಡಿ, ಇವತ್ತೆಲ್ಲ ನಿನ್ನೆಂದ ಮಾಡಿದ್ದಾರೆ ದೆಬ್ಬೆ. ಆಡ್ಬಿಟ್ಟು ತಗೊಂಡಪ್ಪ, ಅದು ಇಷ್ಟ ಆಡ್ತಾವ. ಅದು ಚಿರತೆ ಬಿಡಿ, ಜಿಂಕೆ ಬಿಡು, ಹೆಂಗಾರ ಹೋಗ್ಲಿ. ಅಲ್ಲ, ನಾನ್ ಜಿಂಕೆದು ವಿಡಿಯೋ ಮಾಡ್ಬೇಕು ಅಂತಾನೆ ಬಂದೆ ಬೆಳಿಗ್ಗೆ, ಆದ್ರೆ ಸಿಗ್ಲಿಲ್ಲ. ಅಂದ್ರೆ ಅಲ್ಲೆಲ್ಲ ಇದು ಬೆಂಕಿ ಹಚ್ಚಿದಾರಲ್ಲ, ಸೊ ಹಂಗಾಗಿ ಅಲ್ಲೆಲ್ಲ ಬಂದ್ ಮಲ್ಕೊಂಡಿಲ್ಲ. 4 ಬಾ, 5 ಗಂಟೆ ಇಲ್ಲಿ ಖಂಡಿತ ಬರ್ತೀನಿ ಅಣ್ಣ, ಒಂದ್ಸಲ ಫ್ರೀ ಮಾಡ್ಕೊಂಡು. ಫೋನ್ ಮಾಡ್ಕೊತ, ಫೋನ್ ನಂಬರ್ ಹೇಳಮ್ಮ. ತಗೊಂತೀನಿ, ಫೋನ್ ನಂಬರ್ ತಗೊಂತೀನಿ. ಬಡ್ಕಂತಾವೆ ರಾತ್ರಿ 10:30 11 ಗಂಟೆ ಇರ್ಬೋದು, ಇಲ್ಲೇ ಬಡ್ಕೊಂಡಿದ್ದು ಈ ನ್ಯಾರಕ್ಕೆನೆ ಮೇಲೆ. ಅಯ್ಯೋ ಹೇಳಕ್ ಆಗಲ್ಲ. ಆಮೇಲೆ 25-35 ಇದಾವೆ. ಬರ್ತೀನಿ, ಬಂದ್ಬಿಟ್ಟು ರೆಕಾರ್ಡ್ ಮಾಡ್ಬೇಕು. ನನ್ಗೆ ಅದೇ ಆಸೆ ಇರೋದು. ಅಂದ್ರೆ ಗೊತ್ತಾಯ್ತು, ಯಾವ ಟೈಮಿಗೆ ಬರುತ್ತೆ ಅಂತ ಗೊತ್ತಿಲ್ಲ. ಜಿಂಕೆ ಹೆಂಗೆ ಯಾವ ತರ ಇರುತ್ತೆ ಎಲ್ಲ, ಅಂದ್ರೆ ಕಾಡಲ್ಲಿ ಆ ಕಡೆ ದಾಟ್ತವೆ. ಆಮೇಲೆ ತೋಟದಿಂದಾನು ಕಾಡಿಗೆ ಹೋಗ್ತಾವೆ. ಅಂದ್ರೆ ಕಾಡಲ್ಲಿ ಇರೋದ್ ನ್ಯಾಚುರಲ್ ತೆಗೆದ್ರೆ ನನಗೊಂಥರ ಖುಷಿ. ತೆಗಿಬೇಕು, ವೈಲ್ಡ್ ಲೈಫ್ ಇದ್ರ ಬಗ್ಗೆ ರೆಕಾರ್ಡ್ ಎಲ್ಲ ಮಾಡ್ಬೇಕು ಅಂತ ಆಸೆ ಐತೆ, ಡಾಕ್ಯುಮೆಂಟರಿ ಮಾಡ್ಬೇಕು ಅಂತ. ಹೋದೆ 7:00ವರೆಗೆ ಹೋಗ್ತಿತ್ತು ಇಲ್ಲಿ ಜೋಳದ ಮೇಯ್ಕೊಂಡು. ಬೆಳಿಗ್ಗೆ ಸಿಕ್ತಿತ್ತೆ. ಅಲ್ಲಿ ಹೋದ್ರೆ ಸಾಕ್ತೆ. ಖಂಡಿತ ಫೋನ್ ನಂಬರ್ ತಗೊಂಡಿರ್ತೀನಿ, ಬರ್ತೀನಿ. ನಮ್ಮೂರ ಹತ್ರನೆಲ್ಲ ಹೆಂಗಿದ್ರು ನಾನ್ ಮಾತಾಡ್ತೀನಿ, ಬಾ ಮಾತಾಡ್ಸಿ ನಿನ್ ಕರ್ಸಿ ತೋರ್ಸ್ತೀನಿ. ಹೆಮ್ಸೇಳಿ. ಹೆಮ್ಸೇಳಿ ದೂರ ಏನಿಲ್ಲ. ಆಂಟಿ ಮನೆ ಹೋಟ್ಲ ಇಲ್ವಲ್ಲ ಬ್ರಿಡ್ಜಿಗೆ, ಗಣಪತಿ ದೇವಸ್ಥಾನ ಮುಂದೆ ಹೋಗೋದು ಏನ್ ಇಸ್ಕೊಳಗೆ. ಸರಿಣ, ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ನಿಮ್ ಲೈಫ್ ಸ್ಟೈಲು ಮತ್ತೆ ಇಲ್ಲಿ ಕಾಡಲ್ಲಿ ಬದುಕ್ತಿರೋ ರೀತಿ, ಒಂಟಿ ಮನೆ ಬೇರೆ ತುಂಬಾ ಚೆನ್ನಾಗಿದೆ. ಅವಾಗಂತ ಒಂಟಿ ಮನೆನೇ, ಅವರು
ಅವ್ರೊಬ್ರೇ ಬಾಳದ್ರಿ. ಈಗಲಾರ ಗಾಡಿ ಬೈಕು ಕರಡಿ ನೋಡಿಲ್ವಾ ನೀವು? ಕರಡಿ ಬಂದಿದ್ದೇವೆ. ಅಯ್ಯೋ ಆ ಆಲದ ಮರದಲ್ಲಿ ಕರಡಿ ದೊಡ್ಡ ಮರ ಅದು. ಅದ್ರ ಇದಕ್ಕಿಂತ ತೋರ್ತೀನಿ. ಒಂದ್ ಮರ ಹೋಗ್ಬಿಟ್ಟು ಓಟ ಐತಿ ಮೂಲಂತ ಇದ್ಗಿಂತ ಇಟ್ಟು ಮರ ಮರದ ಮೇಲೆ ಹತ್ತಿತ್ತ ಅದು? ಮೇಲೆ ಅದು ಜೇನ್ ಕಟ್ಟಿರೋ ಜಾಕಿ ಹಿಂಗ ಇಷ್ಟಪ್ಪ ಉಂಡೆ ಮಾಡ್ಬಿಟ್ಟೈತೆ. ಏನು ಜೇನು ಜೇನ್ ಉಂಡೆ ಮಾಡೋದು, ಅದು ಹಂಗೆ ಮಾಡೋದು. ಸರಿ. ನಿಂಬೆಹಣ್ಣು ಗಿಂಬೆ ಅದ ಹಲಸಣ್ಣು ಹಣ್ಣಿಗೆ ಬಾಳೆಹಣ್ಣೆಲ್ಲ ಉಂಡೆ ಅದೆಲ್ಲ ಮಾಡ್ಕೊಂಡು ತಿನ್ನೋದು ಅದು. ಆಮೇಲೆ ಮಾಮ ಅದು ಹಂಗ್ ಬ್ಯಾಟ್ರಿ ಬಿಡಲ್ಲ ನಾ ಕಡ್ಡಿಗಿರ್ತೀನಿ ಅಂದ ಬೆಂಕಿ. ಅಲ್ಲೇ ಮರದ ಬಡ್ಡೆಗೆ. ಹಂಗೆ ದಪ್ಪಕಂತ ಬಿತ್ತು ಬಿಡಾಕ್ಬೇಕು ಅದಕ್ಕೆ ಓದ್ಕೊಂಡು ಅದೇನ್ ಹೋಗ್ತಿದ್ದೆ. ಮಾಡಿದೆ ಅದು ಗೊಬ್ಬರ ಬಿಟ್ಟಿಲ್ಲ ಚೀಲ, ಅದನ್ನ. ಗೊಬ್ಬರ ಚೀಲ ಅಲ್ಲ ಹಾಕಕ್ಕೆ ಹತ್ತಿ ಎಲ್ಲ ಹಾಕ್ತಿದ್ರು. ಅದು ಬೇರೆ. ಅವಾಗ ಬಂದ್ ಆ ಚೀಲನೇ ಹಾಕ ಬಂದಿದ್ದೆ ಒಂದ್ ಸ್ವಲ್ಪ ದೂರ. ಅವಾಗೆಲ್ಲ ಹತ್ತಿ ಗಣಪ ಇದು ಪೂರ್ತಿ 12 ಎಕರೆ. ಆಮೇಲೆ ನೋಡಿದಾಗ ಮೇಲಿಂದ ದಪ್ಪ ಅಂತ ಕೆಳಗ್ ಬಿದ್ದಿದೆ. ಎಲ್ಲಿಂದ ಹೇಳ್ಕೊಂಡು ಹೋಗಿ ಗೊತ್ತಾ ಚೀಲ ಕರಡಿ ಅಲ್ಲಿಂದ ಒಂದು 50 ಅಡಿ ಹೇಳ್ಕೊಂಡು ಹೋಗ್ಬಿಟ್ಟು ಚೀಲ ಗೊಬ್ಬರ ಚೀಲ ಎಲ್ಲ ಅರ್ಧ ಹಾಕ್ಬಿಟ್ಟು ಮೂಸ್ ನೋಡ್ಬಿಟ್ಟು ಬಿಟ್ಟೋಗೈತೆ. ಹಿಂಗೆಲ್ಲ ಕರಡಿ ಇವ್ರು ಡೈರೆಕ್ಟ್ ನೋಡಿದಾರೆ. ನಾನ್ ಕಣ್ಣಾರ್ ನೋಡಿದ್ವಿ. ಆಮೇಲೆ ಇನ್ನೇನು ಯಾವ್ದು ನೋಡ್ತೀನಿ, ಇಷ್ಟು ಕಬ್ಬು ಇಟ್ಕೊಂಡ್ಬಿಟ್ಟಿದ್ದ ಒಂದ್ ಹೊರೆ ಕರಡಿ. ಯಾಕಿರೋಣ ನಾನು ಓಡೆ ಬಂದ್ಬಿಟ್ಟೆ ದನಗಳೆಲ್ಲ ಪರಾರಿ ಹಂಗೆಲ್ಲ ಐತೆ. ಒಳ್ಳೆ ಲೈಫ್ ಸ್ಟೈಲ್ ಅಂದ್ರೆ ಲೀಡ್ ಮಾಡ್ತಾ ಇದೀರ. ಅಂದ್ರೆ ಚೆನ್ನಾಗೈತೆ. ಕಾಡಲ್ಲೂ ಒಂಥರ ನೆಮ್ಮದಿ ಜೀವನ. ಮತ್ತೇನಂದ್ರೆ ಟೆನ್ಷನ್ ಇಲ್ಲ. ನಮ್ಗೆ ಏನ್ ಯಾರಿಗೂ ತೊಂದ್ರೆ ಕೊಟ್ಟಿಲ್ಲ. ಪ್ರಾಣಿಗಳು ಅಂದ್ರೆ ಮೇಯ್ಕೊಂಡು ಹೋಗ್ಲಿ, ಬಾಳೆ ಹಾಕ್ಲಿ. ಒಂಟಿ ಮನೆ ಅಲ್ಲ, ಹೆಣ್ಮಕ್ಳು ಇರೋದು, ತುಂಬಾ ಹುಷಾರಾಗಿರ್ಬೇಕಾಗುತ್ತೆ. ಹಂಗಾಗಿ ನಾನು ನಾವು ಇರ್ತೀವಪ್ಪ, ಏನ್ ತೊಂದ್ರೆ ಇಲ್ಲ. ನಾನಿದ್ದಿದ್ರೆ ಅದೆಲ್ಲ ಬಿಟ್ಟಿರ್ಲಿಲ್ಲ. ನಾನೇ ಸುಮಾರು ವರ್ಷದಿಂದ ಇದ್ದೀರಲ್ಲ, ಹಂಗಾಗಿ ಭಯ ಇಲ್ಲ ನಿಮ್ಗೆ? ನಮಗೆ ಭಯ ಇಲ್ಲ. ಈಗ ನಮ್ ಸೊಸೆರು ಒಂದ್ ಸ್ವಲ್ಪ ಧೈರ್ಯ ನಮ್ಮಿಂದ ಧೈರ್ಯ ಮಾಡ್ಕೊಂಡು ಅವ್ರು ಎದ್ರೋರು ಬಾಳ ಸ್ಟಾರ್ಟಿಂಗ್ ಅಂದ್ರೆ ಒಂಟಿ ಮನೆ ಹೆಂಗಿರೋದಿಲ್ಲಿ ಅಂತ ಹೇಳಿ ಎದ್ರೋರು. ಈಗ ಧೈರ್ಯ ಬರ್ತಾ ಇದೆ ನಮ್ ಸೊಸೆರಿಗೂ ಒಂದ್ ಸ್ವಲ್ಪ. ಪರವಾಗಿಲ್ಲ, ನಮ್ಮ ಅತ್ತೆರೆಲ್ಲ ಇದಾರಲ್ಲ ಅಂತ ಹೇಳಿ ನಾವ್ ಯಾಕೆ ಎದುರ್ಬೇಕು ಅಂತ. ನಿಮ್ ಜೊತೆ ಬಹಳ ಖುಷಿ ಆಯ್ತು ನಾನು ಮಾತಾಡಿ. ಅಂದ್ರೆ ಈ ತರ ಇಂಟರ್ವ್ಯೂ ತಗೋಬೇಕು ಅಂತ ಆಸೆ ಇತ್ತು. ಇನ್ನು ಬರ್ತೀನಿ ಮತ್ತೆ. ನಾನು ಜಿಂಕೆ ಎಲ್ಲ ರೆಕಾರ್ಡ್ ಎಲ್ಲ ಮಾಡ್ಬೇಕು ಅಂತ ಇದೀನಿ. ಅಂದ್ರೆ ವಿಡಿಯೋ ಡಾಕ್ಯುಮೆಂಟರಿ ಮಾಡ್ಬೇಕು ಅಂತ ಇದೀನಿ. ಖಂಡಿತ ಒಂದಿಲ್ಲ ಒಂದ್ ದಿವಸ ಬರ್ತೀನಿ. ಅಂದ್ರೆ ಫ್ರೀ ಟೈಮ್ ಮಾಡ್ಕೊಂಡ್ ಬರ್ತೀನಿ. ಇಲ್ಲೇ ಇರೋದು. ಅದು ಬೆಂಕಿ ಕೊಟ್ಬಿಟ್ರಲ್ಲ, ಇದು ಎದ್ಕೊಂಡು ಚಿರತೆ ಬದ್ದೆ ಅಂತ ಮಾಡ್ದಂಗಿದ್ರೆ ಅಲ್ಲೇ ಇರ್ತವೆ. ಅಲ್ಲೇ ಇರ್ತಾವ, ಅಲ್ಲೇ ಮಾಡ್ಕೊಳ್ತಾವೆ. ಇಲ್ಲ, ಜಿಂಕೆ ಬಂದವ ನನಗೆ ಫೋನ್ ಮಾಡಿ, ನಾನು ನಂಬರ್ ಕೊಟ್ಟಿರ್ತೀನಿ. ಬರ್ತೀನಿ ಖಂಡಿತ. ಥ್ಯಾಂಕ್ಸ್ ಅಣ್ಣ, ನಿಮ್ ಜೊತೆ ಖುಷಿಯಪ್ಪ. 2 ಮಾಡ್ಬಿಡ್ತೀನಿ.